ಸರ್ಕಾರದಿಂದ ಬಿಡುಗಡೆಗೊಳಿಸಿ ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿರುವಂಥ ಈ ಒಂದು ಕಾಲೋನಿಗಳ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪುರಸಭೆಯ ಅಧ್ಯಕ್ಷರಾದಂಥ ದುರ್ಗಣ್ಣವ್ರ ತಾಯಿಯವರೇ, ಉಪಾಧ್ಯಕ್ಷರಾದ ಫಿರ್ದೋಸ್ ಆಡೋ ಸರ್ ಅವರೇ, ಈ ವಾರ್ಡಿನ ಜಿಲ್ಲಾ ಮೈನಾರಿಟಿ ಅಲ್ಪಸಂಖ್ಯಾತ ಅಧಿಕಾರಿಗಳಾದಂಥ ಅಮಿತ್ ಬಿದ್ರಿ ಸರ್ ಅವರೇ, ಸುನಿಲಣ್ಣ ಮಾನ್ಸೆಟ್ರವರೇ, ವಿಜಯ ಮೆಟ್ಟಿ ಅವರೇ, ಜಾಕೀರ್ ಅವರೇ, MR ಪಾಟೀಲ್ ಅವರೇ, ನವೀನ್ ಅವರೇ, ಗಿರೀಶ್ ರೆಡ್ಡಿ ಅವರೇ, ಅಶೋಕ್ ಕುಂಬಾರ್ ಅವರೇ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೇ, ಹಿರಿಯರೇ ಮತ್ತು ಈ ವಾರ್ಡಿನ ನಮ್ಮೆಲ್ಲ ಹಿರಿಯರೇ, ಕಾಲೋನಿಗಳು, ಮೈನಾರಿಟಿ ಕಾಲೋನಿಗಳು ಇವತ್ತು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಭಾಳ ದಿನದಿಂದ ಈ ಕಡೆ ನಾವು ಮತವನ್ನು ಕೇಳಲಿಕ್ಕೆ ಬಂದಾಗಲೂ ಸಹಿತ ಈ ಕಾಲೋನಿಗಳು ಡೆವಲಪ್ಮೆಂಟ್ ಆಗಬೇಕು ಮತ್ತು ಬೇಡಿಕೆಯನ್ನು ಸಹಿತ ಇಟ್ಟಿದ್ದರು ನಮ್ಮ ಶಾಸಕರ ಒಂದು ಚುನಾವಣೆಯಲ್ಲಿ. ಹಾಗಾಗಿ ಈ ಒಂದು 3 ವಾರ್ಡಲ್ಲಿನೂ ಸಹಿತ ಪ್ರತಿಯೊಂದು ವಾರ್ಡಲ್ಲಿನೂ ಸ್ವಲ್ಪ ಏನು 1 ಕೋಟಿ 1.5 ಕೋಟಿ ಆ ಥರ ಹಣವನ್ನು ಇಟ್ಟು ಈ ಅಭಿವೃದ್ಧಿಗಳ ಕಾರ್ಯಗಳಿಗೆ ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಬಹುದಿನದ ಬೇಡಿಕೆಯಾದಂಥ ಏನು ಸಿಗ್ಲಿ ಕ್ರಾಸಿನಿಂದ ದೂದ್ನರ ದರ್ಗಾವರೆಗೂ ಏನೋ ಒಂದು ರಸ್ತೆ ಆಗಬೇಕಂತ ಒಂದು ಬೇಡಿಕೆ ಇತ್ತು. ಭಾಳ ದಿನದಿಂದ ಬೇಡಿಕೆ ಇದೆ. ಅದು ಸಹಿತ ಬಹುಶಃ ಇನ್ನೊಂದು 15-20 ದಿನದಲ್ಲಿ ಅದು ಸಹಿತ ಆದೇಶ ಸಿಗುವಂಥದ್ದಿದೆ. ಸುಮಾರು 2 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಕೊಡ್ತೀವಿ ಅನ್ನೋ ಒಂದು ವಿಷಯನೂ ಸಹಿತ ಒಪ್ಕೊಂಡಿದ್ದಾರೆ. ಬಹುಶಃ ಅದು ಸಹಿತ ಕೆಲಸವನ್ನು ಆದಷ್ಟು ಬೇಗನೆ ಪ್ರಾರಂಭಿಸ್ತದೆ. ಅದರ ಜೊತೆ ಉಳಿದಂಥ ಬೇರೆ ಯೋಜನೆಗಳನ್ನು ಸಹಿತ ಜನರಿಗೆ ಮುಟ್ಟಿಸುವ ಒಂದು ನಿಟ್ಟಿನೊಳಗೆ ನಮ್ಮೆಲ್ಲ ಏನು ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೀತಿಯಿಂದ ಡೆವಲಪ್ಮೆಂಟ್ ಆಗಲಿ ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಪೂರ್ತಿ ವಾರ್ಡ್ನವರು ಅದಾರೆ. ಯಾಕೆ ಭಾಳ ದಿನದಿಂದ ಇದರ ಸಮಸ್ಯೆ ಬಗೆಹರಿದಿರಲಿಲ್ಲ. ಇವತ್ತು ನೋಡಿದಾಗ ಅವರೆಲ್ಲ ಹಿರಿಯರು ಬಂದು ನಿಂತು ಈ ಕಾರ್ಯವನ್ನು ಮಾಡ್ತಿರೋದು ಭಾಳ ಸಂತೋಷವನ್ನು ತಂದಿದೆ. ಇನ್ನು ಉಳಿದಂಥ ಇನ್ನೇನು ಭಾಳ ಉಳಿದಿಲ್ಲ ಈ ಭಾಗದಲ್ಲಿ. ಇನ್ನೊಂದು ಸ್ವಲ್ಪ ಏನೋ ಉಳಿದಿದೆ ಅಂತಾರೆ. ಈಗ ಟೋಟಲಾಗಿ ಇಲ್ಲಿವರೆಗೂ ಎಲ್ಲ ತೊಗೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಉಳಿತದ, ಅದನ್ನು ಸಹಿತ ಇನ್ನೊಂದಿಷ್ಟು ಅನುದಾನ ಮತ್ತು ಮುಂದಿನ ವರ್ಷ ಬಂತಂದ್ರೆ ಅಂದರೆ ಈಗ ಮಾರ್ಚಿಂದ ಮತ್ತೆ ಬಜೆಟ್ ಮಂಡನೆ ಆಗ್ತದೆ. ತದನಂತರನೂ ಸಹಿತ ಬಂದು ಅದನ್ನು ಹಾಕುವಂಥದ್ದನ್ನು ಸಹಿತ ಮಾಡ್ತೀವಿ. ಈಗ ಬಂದಂಥ ಗುತ್ತಿಗೆದಾರರ ಸಹಿತ ಒಳ್ಳೆ ರೀತಿಯ ಕೆಲಸಗಳು ಆಗಲಿ, ಯಾವುದೇ ಕಾರಣಕ್ಕೂ ತಕರಾರುಗಳು ಬೇಡ. ನಮಗೆ ಹೇಗೆ ಬೇಕಾಗತ್ತೆ ಅಷ್ಟು ನೀಟಾಗಿ ಮಾಡ್ಕೊಡ್ತೀವಿ. ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸನೂ ಸಹಿತ ಆಗ್ತದೆ. ಆಮೇಲೆ ಕಳಪೆ ಮಟ್ಟದಾಗುವಂಗಿಲ್ಲ. ಆ ಥರ ಕಂಡು ಬಂದರೆ ನಮ್ಮ ಅಧಿಕಾರಿಗಳಿಗಾಗಿರ್ಬೋದು ನಮಗೂ ಸಹಿತ ಗಮನಕ್ಕೆ ತೊಗೊಂಬರ್ರಿ. ಮತ್ತು ಮನೆ ಮುಂದೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿ